ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸೊ ಅಗೇನ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ಇನ್ ಹಂಗೇರಿಯಾ, ದ ಕ್ಯಾಪಿಟಲ್ ಸಿಟಿ ಆದಂಥ ಬುಡಾಪೆಸ್ಟಲ್ಲಿದ್ದೀವಿ. ಸೊ ಈ ಬ್ಯೂಟಿಫುಲ್ ಬುಡಾಪೆಸ್ಟ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಆ್ಯಂಡ್ ಅಗೇನ್ ಈ ಒಂದು ಟ್ರಿಪ್ನೂ ಅಷ್ಟೇ ಸ್ಟಾಕ್ಹೋಮಿಂದ ಸ್ಟಾರ್ಟ್ ಮಾಡಿದ್ವಿ. ಅರ್ಲಾಂಡಾ ಏರ್ಪೋರ್ಟಿಂದ ನಾವು ರ್ಯಾನ್ ಏರ್ಲೈನಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ಮುಂಚೆನೇ ಹೇಳ್ದಂಗೆ, ಸೊ ನೀವೇನಾದರೂ ಯುರೋಪಲ್ಲಿದ್ದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತೀನಿ ಅಂತಂದರೆ ರ್ಯಾನ್ ಏರ್ಲೈನ್ ಈಸ್ ದ ಬೆಸ್ಟ್. ಆ್ಯಂಡ್ ಅಗೇನ್ ಒನ್ ಆಫ್ ದ ಯುರೋಪ್ಸ್ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು. ಇದ್ರ ಹಿಸ್ಟ್ರಿ, ಕಲ್ಚರ್, ಫುಡ್, ಎವ್ರಿಥಿಂಗ್ ವಾಸ್ ಜಸ್ಟ್ ವಾವ್. ಸೊ ಲೆಟ್ಸ್ ಟೇಕ್ ಯು ಥ್ರೂ ಅವರ್ ಟ್ರಿಪ್. ಆ್ಯಂಡ್ ಫೈನಲಿ ನಮ್ಮ Airbnb ಇರೋವಂಥ ಲೊಕೇಶನ್ಗೆ ರೀಚ್ ಆಗಿದ್ವಿ. ಸೊ ಇಟ್ ವಾಸ್ ಕಾಸಿ ಆ್ಯಂಡ್ ಪರ್ಫೆಕ್ಟ್ಲಿ ಲೊಕೇಟೆಡ್ ನಿಯರ್ ದ ಸಿಟಿ ಸೆಂಟರ್. ಸೊ ಇಟ್ ಫೆಲ್ಟ್ ಲೈಕ್ ಅ ಮಿನಿ ಹೋಮ್. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಫುಲ್ ಎನರ್ಜಿ ಮೋಡ್ ಆನ್. ನಾವು ಬ್ರೇಕ್ಫಾಸ್ಟ್ ತಿಂದು ಆ್ಯಂಡ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೊರಟಿದ್ವಿ. ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡೇ ಪಾಸ್ನ ತೊಗೊಂಡಿದ್ವಿ. ಇಟ್ಸ್ ಕಾಸ್ಟ್ ಯು ಅರೌಂಡ್ 5 to 6 euros. ಆ ಪಾಸ್ಗಳನ್ನು ನಾವು ಲೈಕ್ ಮೆಟ್ರೋ, ಟ್ರ್ಯಾಮ್, ಬಸ್ಸಸ್ಗೂ ಕೂಡ ಯೂಸ್ ಮಾಡ್ಬೋದು. ಅಗೇನ್ ಏನು ಅಂತಂದರೆ ಮೋಸ್ಟ್ ಆಫ್ ದ ಯುರೋಪಲ್ಲಿ ಏನು ಅಂದರೆ ನೋಡೋದಕ್ಕೆ ಅಂತಲೇ ಇರುತ್ತೆ. ಸೊ ಅಲ್ಲಿ ನೀವು ಅಗೇನ್ ಟಿಕೆಟ್ ಬೈ ಮಾಡಿ ಎಲ್ಲ ಕಡೆನೂ ವ್ಯೂಸ್ ನೋಡೋದಕ್ಕೆ ಅಥವಾ ಲೈಕ್ ಒಳಗಡೆ ಹೋಗಿ ಟಿಕೆಟ್ಸ್ ಬೈ ಮಾಡಿ ನೋಡೋದು ನೆಸಸರಿ ಇಲ್ಲ. ಮೋಸ್ಟ್ ಆಫ್ ದ ಅಟ್ರ್ಯಾಕ್ಷನ್ಸ್ ಲುಕ್ಸ್ ಅಮೇಝಿಂಗ್ ಫ್ರಮ್ ಔಟ್ಸೈಡ್ ಟು. ಸೊ ನೋ ನೀಡ್ ಟು ಬೈ ಆಲ್ ಟಿಕೆಟ್ಸ್. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಕರೆನ್ಸಿ ಹಿಯರ್ ಇಸ್ ಅ ಹಂಗೇರಿಯನ್ ಕರೆನ್ಸಿ ಇರುತ್ತೆ, ನಾಟ್ ಯೂರೋ. ಸೊ ಎಕ್ಸ್ಚೇಂಜ್ ರೇಟ್ ಮ್ಯಾಟರ್. ಯೂಸ್ ಲೈಕ್ ಅ ರೆವಾಲ್ಟ್ ಆರ್ ಅ ವೈಸ್ ಫಾರ್ ಅ ಬೆಟರ್ ರೇಟ್ಸ್ ದನ್ ಏರ್ಪೋರ್ಟ್ ಎಕ್ಸ್ಚೇಂಜ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಪ್ಲೇಸಸ್, ನಾವು ಫಸ್ಟ್ ಪ್ಲೇಸು ಫಿಶರ್ಮನ್ ಬ್ಯಾಸನ್ಗೆ ಹೋಗಿದ್ವಿ. ಸೊ ಇದು ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಇನ್ ಬುಡಾಪೆಸ್ಟ್. ಆ್ಯಂಡ್ ಅಗೇನ್ ಹಿಯರ್ ಒನ್ ಮೋರ್ ಟಿಪ್ ಅಂತಂದರೆ ಎಂಟ್ರಿ ಟು ಔಟರ್ ವ್ಯೂವಿಂಗ್ ಪ್ಲ್ಯಾಟ್ಫಾರ್ಮ್ ಇಸ್ ಫ್ರೀ. ಓನ್ಲಿ ದ ಟವರ್ಸ್ ನೀಡ್ ಅ ಟಿಕೆಟ್. ಬಟ್ ನೀವು ಇಲ್ಲೇನು ಅಂತಂದರೆ ಬೆಳಗ್ಗೆ ಬೇಗ ಹೋದರೆ ಸೊ ಕ್ರೌಡ್ ಕಡಿಮೆ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಸ್ಪಾಟ್ ಟು ಟೇಕ್ ಅ ಫೋಟೋಸ್. ಈ ವ್ಯೂ ಪಾಯಿಂಟ್ ಏನಿದೆ ಅಲ್ವಾ, ಆಫರ್ಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಆಫ್ ದ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹಾಗೆ ದಾನುಬೆ ರಿವರ್ದು. ಬಟ್ ಇಲ್ಲಿ ಆರ್ಕಿಟೆಕ್ಚರ್ ವಾಸ್ ಜಸ್ಟ್ ಫೆಲ್ಟ್ ಲೈಕ್ ಅ ಡ್ರೀಮ್ ಅಂತಲೇ ಹೇಳ್ಬೋದು. ಫ್ರಮ್ ಹಿಯರ್ ವಿ ವಾಕ್ ಟು ದ ನಿಯರ್ ಬೈ ಪ್ಲೇಸಸ್ ಏನಿದೆ ಅಲ್ವಾ, ಸೊ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಗೇನ್ ಇಲ್ಲಿ ನ್ಯಾಚುರಲ್ ಥರ್ಮಲ್ ಬಾತ್ಸ್ ಕೂಡ ಇದೆ. ಸೊ ಅದನ್ನು ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ನೀವೇನಾದರೂ ಜಸ್ಟ್ ಲೈಕ್ 2 daysಗೆ ಈ ಥರ ಪ್ಲ್ಯಾನ್ ಮಾಡಿದ್ರೆ, ಲೈಕ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ, ಸೊ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು ಇಟ್ ಈಸ್ ದ ಬೆಸ್ಟ್. ಆಫ್ಟರ್ ಲೈಕ್ ಈ ವ್ಯೂ ಎಲ್ಲ ನೋಡಿಕೊಂಡು ಸೊ ವಿ ವೆಂಟ್ ಟು ಅ ಇಂಡಿಯನ್ ರೆಸ್ಟೋರೆಂಟ್. ಸೊ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಇಂಡಿಯನ್ ರೆಸ್ಟೋರೆಂಟ್ಗಳು ಕೂಡ ಇದೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು. ಅಫ್ಕೋರ್ಸ್ ನೀವು ಇಂಡಿಯಾಯಿಂದ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಿರುವಂಥ ಲೈಕ್ ಮೇನ್ ಹಂಗೇರಿಯನ್ ಡಿಶಸ್ನ ನೀವು ಟ್ರೈ ಮಾಡ್ಬೋದು. ಬಟ್ ಸ್ಟಿಲ್ ನಾವು ಯುರೋಪಿಂದನೇ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ವಿ ವರ್ ಲೈಕ್ ಮಿಸ್ಸಿಂಗ್ ಇಂಡಿಯನ್ ಫುಡ್. ಸೊ ಬಟ್ ಲಕ್ಕಿಲಿ ವಿ ಗಾಟ್ ಅ ವೆರಿ ಗುಡ್ ರೆಸ್ಟೋರೆಂಟ್. ಆ್ಯಂಡ್ ದೆನ್ ಇದಾದಮೇಲೆ ನಾವು ನೆಕ್ಸ್ಟು ಬಸ್ ತೊಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಅಂತ ಹೊರಟಿದ್ವಿ. ಬಟ್ ಅಗೇನ್ ಅದು ಏನಿದೆ ಅಲ್ವಾ, ಆ ಬಸ್ಸು ಡಿಫ್ರೆಂಟ್ ಡೈರೆಕ್ಷನಿಂದ ಫ್ರಂಟ್ ಸೈಡ್ ಫಿಶರ್ಮನ್ ಬ್ಯಾಟ್ಸನ್ ಪ್ಲೇಸ್ಗೆ ಕರ್ಕೊಂಡು ಬಂತು. ಸೊ ಅಗೇನ್ ನಾವು ಅಲ್ಲಿನೂ ಇಳಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ಅಲ್ಲಿಂದನೂ ಕೂಡ ಲೈಕ್ ವ್ಯೂ ನೋಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೊರಟಿದ್ವಿ. ನೆಕ್ಸ್ಟ್ ವಿ ವಾಕ್ ಟು ದ ಚೈನ್ ಬ್ರಿಡ್ಜ್ ವಿಚ್ ಕನೆಕ್ಟ್ಸ್ ಟು ಬುದಾ ಹಾಗೂ ಪೆಸ್ಟ್ ಸೈಡ್ ಆಫ್ ದ ಸಿಟಿ. ಇದು ಬುಡಾಪೆಸ್ಟ್ದು ಫಸ್ಟ್ ಪರ್ಮನೆಂಟ್ ಬ್ರಿಡ್ಜ್ ಅಕ್ರಾಸ್ ದ ದಾನುಬೆ, ಬಿಲ್ಟ್ ಇನ್ 1849. ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಬೋದು. ಸೂಪರ್ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ಫೀಲ್ ದ ಹಿಸ್ಟರಿಕ್ ವೈಬ್. ಆ್ಯಂಡ್ ಅಟ್ ದ ನೈಟ್ ಇಲ್ಲಿ ಲೈಟಿಂಗ್ ಏನಿದೆ ಅಲ್ವಾ, ಸೊ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ tip here is don't miss sunset here. Also a great photo spot with the
ಕ್ಯಾಶಲ್ ಇನ್ ದ ಬ್ಯಾಕ್ಗ್ರೌಂಡ್. ಆ್ಯಂಡ್ ಅಗೈನ್ ಈ ಬ್ರಿಡ್ಜ್ ಆದಮೇಲೆ ನೆಕ್ಸ್ಟ್ ನಾವು ದಾನುಬೆ ರಿವರ್ ಸೈಡಲ್ಲಿರುವಂಥ ಶೂಸ್ ಏನಿದೆ ಅಲ್ವಾ, ಅದಕ್ಕೂ ಕೂಡ ಒಂದು ಹಿಸ್ಟ್ರಿ ಇದೆ. ದಾನುಬೆ ರಿವರಿಂದ ನೆಕ್ಸ್ಟು ನಾವು ಹೀರೋ ಸ್ಕ್ವೇರ್ ಅನ್ನೋ ಪ್ಲೇಸಿಗೆ ಬಂದ್ವಿ. ಈ ಪ್ಲೇಸು ಅ ಟ್ರಿಬ್ಯೂಟ್ ಟು ಹಂಗೇರಿಯಾಸ್ ನ್ಯಾಷನಲ್ ಲೆಜೆಂಡ್ಸ್, ಅವರ ನೆನಪಿಗಾಗಿ ಕಟ್ಟಿದಂಥ ಸ್ಮಾರಕ ಇದು. ಆಫ್ಟರ್ ಹೀರೋ ಸ್ಕ್ವೇರ್ ನಾವು ಅಗೇನ್ ಅಲ್ಲಿ ಪಾರ್ಕ್ಗೆ ಹೊರಟಿದ್ವಿ. ಪಾರ್ಕ್ ಆ್ಯಂಡ್ ಮೆನಿ ಪ್ಲೇಸಸ್ ಏನು ಅಂತಂದರೆ ನಿಯರ್ ಬೈ ಇದೆ. ಸೊ ನೋ ನೀಡ್ ಟು ಟೇಕ್ ಬಸ್ ಅಥವಾ ಟ್ರ್ಯಾಮ್, ವಾಕ್ ಮಾಡ್ತಾನೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಗೇನ್ ನಾವು ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನೈಟ್ ವ್ಯೂ ನೋಡೋದಕ್ಕೆ ಅಂತ ನಾವು ಕ್ರೂಸ್ ಬುಕ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ರೆಡಿಯಾಗಿ ವಾಪಸ್ ಬಂದ್ವಿ. ಸ್ಪೆಷಲಿ ಪಾರ್ಲಿಮೆಂಟ್ ಲೈಟಿಂಗ್ ಕ್ರೂಸಲ್ಲಿ ನೋಡೋದೇ ಒಂದು ಆಬ್ಸಲ್ಯೂಟ್ಲಿ ಲೈಕ್ ಮ್ಯಾಜಿಕಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬೋಟಿಂದ ಏನು ನಮಗೆ ವ್ಯೂ ಸಿಗುತ್ತಲ್ವ, ಲೈಕ್ ಅ ಡ್ರೀಮ್ ಮೂವಿ ಸೀನ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹೊಸ ಕಂಟ್ರೀಲಿ ಹೊಸ ಕಲ್ಚರ್ ಆಗಿರ್ಬೋದು, ಹಾಗೆ ಅಲ್ಲಿರೋ ಟ್ರೆಡಿಷನ್, ಹಾಗೆ ಅದರ ಆರ್ಕಿಟೆಕ್ಚರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎವ್ರಿಥಿಂಗ್ ಲೈಕ್ ಫುಡ್ಡಿಂದ ಹಿಡಿದು ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಅಗೇನ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ like, share and subscribe. Thank you so much for watching. Life is over, all on the trees, young and